ದೇಶದಲ್ಲಿ ಮತ್ತೆ ಕೋವಿಡ್ ರೂಪಾಂತರಿ ಆತಂಕ ಕಾಡ್ತಾ ಇದೆ. ಶಿವಮೊಗ್ಗದಲ್ಲಿ 3 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವ ಬೆನ್ನಲ್ಲೇ ಸಾಕಷ್ಟು ಅಲರ್ಟ್ ಆಗಿರಲಾಗಿದೆ. ಅಲ್ಲಿ ಮೆಗಾನ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೋವಿಡ್ ವಾರ್ಡನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತ್ಯೇಕವಾಗಿರಲಿ ಕೋವಿಡ್ ವಾರ್ಡ್ ಅಂತ ಹೇಳಿ 3 ಮೊದಲ ಹಂತದಲ್ಲಿ 30 ಬೆಡ್ಗಳ ಕೋವಿಡ್ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ. 12 ICU ಇರುತ್ತೆ. ಇಲ್ಲಿ 18 ಆಕ್ಸಿಜನ್ ಬೆಡ್ಗಳನ್ನು ರೆಡಿ ಮಾಡಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶನದ ಪ್ರಕಾರ ಜಿಲ್ಲೆಯಲ್ಲಿ ಈ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ. ಕೋವಿಡ್ ಹಿನ್ನೆಲೆಯಲ್ಲಿ 14 RT-PCR ಟೆಸ್ಟ್ ಮಾಡುವಂಥ ಕಿಟ್ಗಳನ್ನು 6,900 PPE ಕಿಟ್, 40,000ದಷ್ಟು N95 ಮಾಸ್ಕನ್ನು ಸಂಗ್ರಹ ಮಾಡಲಾಗಿದೆ. ಕಾನ್ಫರೆನ್ಸಲ್ಲಿ ಆದಂಥ ನಡವಳಿಕೆಗಳಲ್ಲಿ ಫೀವರ್ ಕ್ಲಿನಿಕ್ ಮಾಡೋಕ್ಕೆ ಹೇಳಿದ್ದಾರೆ. ಏನಾದರೂ ಈ ಅಪ್ಸರ್ಜ್ ಕಂಡು ಬಂದಲ್ಲಿ, ಅಂದರೆ ಉಲ್ಬಣಗಳ ರೋಗಿಗಳ ಸಂಖ್ಯೆಗಳಲ್ಲಿ ಉಲ್ಬಣ ಕಂಡು ಬಂದಲ್ಲಿ ಫೀವರ್ ಕ್ಲಿನಿಕಲ್ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ಟೆಸ್ಟಿಂಗ್ಗಳನ್ನು ಮಾಡೋಕ್ಕೆ ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ. ಆಮೇಲೆ ಐಸೋಲೇಷನ್ ವಾರ್ಡ್ ಅದೆಲ್ಲ ಮಾಡೋದಕ್ಕೆ ಹೇಳಿದ್ದಾರೆ. ಆ ರೀತಿಯಿಂದ ನಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೀವಿ. ಆಮೇಲೆ ಆಕ್ಸಿಜನ್ ಸಪ್ಲೈ ಬಗ್ಗೆ, ಲೈನ್ಸ್ ಬಗ್ಗೆ, ಮತ್ತು ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಬಗ್ಗೆ, ಟೆಸ್ಟಿಂಗ್ ಅವೈಲಬಿಲಿಟಿ ಬಗ್ಗೆ, ಆಮೇಲೆ ಸ್ಯಾಂಪಲ್ಸ್ ಕಲೆಕ್ಷನ್ಸ್ ಬಗ್ಗೆ ಅದು ಎಲ್ಲ ಪೂರ್ತಿ ಮಾಕ್ ಡ್ರಿಲ್ ಮಾಡಿ ಎಲ್ಲ ರೀತಿಯಿಂದಲೂ ಕಾರ್ಯಸನ್ನದ್ಧರಾಗಿದ್ದೀವಿ. 30 ಬೆಡ್ ಸದ್ಯಕ್ಕೆ ರೆಡಿ ಇದೆ. 1 ಪೇಷಂಟ್ ಇದೆ. ಅದರಲ್ಲಿ 12 ICU ಬೆಡ್, ಉಳಿದಂಥವು ಆಕ್ಸಿಜನ್ ಬೆಡ್ಡನ್ನು ಒಂದು ವಾರ್ಡನ್ನು ಕ್ರಿಯೇಟ್ ಮಾಡಿಟ್ಟಿದ್ದೀವಿ. ಎಲ್ಲವೂ ಆಕ್ಸಿಜನ್ನೇ ರೆಡಿ ಬರ್ತಾನೆ ಇರ್ತದೆ. ಅದು ಸಮಸ್ಯೆ. ಅದು 52 KLD ಅಂತ, 52 KLD ಕೆಪಾಸಿಟಿ. ಯಾವುದೇ ಥರದ ಸಮಸ್ಯೆ ಇಲ್ಲ. ಏನಾದ್ರು ಮಾರ್ಗಸೂಚಿ ಬಂದಿಲ್ಲ. ಬಂದವರಿಗೆಲ್ಲ ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ. ಇಷ್ಟು ಮಾಡಿ ಅಂತ ಮಾರ್ಗಸೂಚಿ ಇಲ್ಲ. ನಮ್ಮಲ್ಲಿ ಅವೈಲಬಿಲಿಟಿ ಈ ಸದ್ಯಕ್ಕೆ ನಮ್ಮ ಹತ್ರ 14,100 RT-PCR ಟೆಸ್ಟ್ ಮಾಡೋದಕ್ಕೆ ಕಿಟ್ಸ್ ಅವೈಲಬಿಲಿಟಿ ಇದೆ. 14,100 RT-PCR ಟೆಸ್ಟ್ ಮಾಡೋದಕ್ಕೆ ಅವೈಲಬಿಲಿಟಿ ಇದೆ. 14,100. ಹೋದ ಸತಿ ನಮಗೆ ಇದ್ರ ಬಗ್ಗೆ ಹ್ಯಾಂಡಲ್ ಮಾಡೋದು ಅದು ಅಷ್ಟು ಫಸ್ಟ್ ಟೈಮ್ ಆಗಿದ್ದು ಅದು ಪ್ರಕರಣ.